ಮನೆದೇವರು ಮಧುಬಾಲ ಧಾರಾವಾಹಿ ನಟಿ ಅರ್ಚನಾ ಲಕ್ಷ್ಮೀ ನರಸಿಂಹಸ್ವಾಮಿ ಅವರು ಅಮೆರಿಕದಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಆ ವೇಳೆ ಅವರು ಮಾಧ್ಯಮದ ಜೊತೆ ಮಾತನಾಡಿದ್ದಾರೆ. ಇಲ್ಲಿಗೆ ಬಂದ ಕೂಡಲೇ ಮಾಡಿದ ಮೊದಲ ಕೆಲಸ ಏನು? ಮಸಾಲ್ ಪುರಿ, ಚುರುಮುರಿ, ಗೋಬಿ ಎಲ್ಲ ತಿಂದೆ. ಮಗಳ ನಾಮಕರಣಕ್ಕೆ ಅಂತ ಬಂದಿದ್ದೆವು. ಅದೆಲ್ಲ ಚೆನ್ನಾಗೇ ಆಯ್ತು. ಸ್ನೇಹಿತರನ್ನ ಭೇಟಿ ಮಾಡಿದ್ರಿ? ಹೌದು, ನನ್ನ ಚಿತ್ರರಂಗದ ಸ್ನೇಹಿತರನ್ನ ಭೇಟಿ ಮಾಡಿದೆ. ಇವತ್ತು ಎಲ್ಲರೂ ಒಳ್ಳೆಯ ಸ್ಥಾನದಲ್ಲಿದ್ದರು. ಹೆಸರು ಬಂದಿದ್ದಕ್ಕೆ ಯಾರಿಗೂ ಅಹಂ ಇಲ್ಲ. ಅವರೆಲ್ಲರನ್ನ ನೋಡಿ ಖುಷಿ ಆಯ್ತು. ನಾವೆಲ್ಲರೂ ತುಂಬಾ ಕಷ್ಟಪಟ್ಟು ಚಿತ್ರರಂಗಕ್ಕೆ ಬಂದಿದ್ದೇವೆ. ಅಂದು ಹೇಗಿದ್ದರೂ ಇಂದು ಹಾಗೆ ಇದ್ದಾರೆ. ನೀವು ತೆರೆ ಹಿಂದೆ ಕೆಲಸ ಮಾಡುತ್ತಿದ್ದೀರಿ. ನಟನೆಯನ್ನ ಮಿಸ್ ಮಾಡಿಕೊಳ್ಳುತ್ತಿದ್ದೀರಾ? ಹೌದು, ನನ್ನ ಗಂಡನ ಬಳಿ ಸುಮಾರು ಬೆಂಗಳೂರಿಗೆ ಹೋಗೋಣ ಅಂತ ಹೇಳುತ್ತಿರುತ್ತೇನೆ. ಅವರು ನಿನಗೆ ಇಷ್ಟ ಇದ್ರೆ ಅಲ್ಲಿಗೆ ಹೋಗಿ ನಟಿಸು, ಸಮಯ ಆದಾಗ ಇಲ್ಲಿಗೆ ಬಾ ಅಂತ ಹೇಳಿದ್ದಾರೆ. ಆದರೆ ಅದು ತುಂಬಾ ಕಷ್ಟ. ನಿಮ್ಮ ಶಿಕ್ಷಣ, ಕುಟುಂಬದ ಬಗ್ಗೆ ಹೇಳಿ. ನಾನು ಮೈಸೂರಿನ ಹುಡುಗಿ. 20 ವರ್ಷದವರೆಗೆ ಅಲ್ಲಿಯೇ ಇದ್ದೆ. ನಮ್ಮ ಮನೆಯಲ್ಲಿ ಅಣ್ಣ, ಅತ್ತಿಗೆ, ತಾಯಿ ಇದ್ದಾರೆ. ಮಾರ್ಕೆಟ್ ರಿಸರ್ಚ್ ಅನಾಲಿಸಿಸ್ಟ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ಆಗಲೇ ನಾನು ಮಾಡೆಲಿಂಗ್ ಮಾಡುತ್ತಿದ್ದೆ. ಆಗ ರೂಪಾ ಅಯ್ಯರ್ ಅವರ ಮಿಸ್ ಕರ್ನಾಟಕ ಶೋನಲ್ಲಿ ಗೆದ್ದೆ. ನಟನೆ ಬರುತ್ತಿರಲಿಲ್ಲ. ಆಗ ನಾನು ಮಧುಬಾಲ ಧಾರಾವಾಹಿಯಲ್ಲಿ ನೆಗೆಟಿವ್ ಪಾತ್ರ ಮಾಡಲು ಅವಕಾಶ ಸಿಕ್ತು. ಆಮೇಲೆ ಪುನೀತ್ ರಾಜ್ಕುಮಾರ್ ಅವರ ಮನೆದೇವ್ರು ಧಾರಾವಾಹಿಯಲ್ಲಿ ನಟಿಸುವ ಅವಕಾಶ ಸಿಕ್ತು. ನೆಗೆಟಿವ್, ಪಾಸಿಟಿವ್ 2 ಪಾತ್ರಗಳನ್ನ ಮಾಡಿದೆ. ಜನರಿಂದ ಸಿಗುತ್ತಿದ್ದ ಪ್ರತಿಕ್ರಿಯೆ ವಿಭಿನ್ನವಾಗಿತ್ತು. ಅದಾದ ನಂತರ 2 ತಮಿಳು ಧಾರಾವಾಹಿ, 2 ಸಿನಿಮಾಗಳನ್ನ ಮಾಡಿದ್ದೇನೆ. ಈ ಧಾರಾವಾಹಿ ಮುಗಿದು 6 ವರ್ಷಗಳಾಯ್ತು. ಆ ಧಾರಾವಾಹಿ ತಂಡದವರು ನನಗೆ ಇಂದು ಕೂಡ ಕಾಂಟ್ಯಾಕ್ಟ್ನಲ್ಲಿದ್ದಾರೆ. ಪರಭಾಷೆಯ ಬಗ್ಗೆ ಹೇಳಿ. ತಮಿಳು ಚಿತ್ರರಂಗದಲ್ಲಿ ಕನ್ನಡದವರಿಗೆ ತುಂಬಾ ಆದ್ಯತೆ ಇದೆ. ಇಂದು ವೀಕ್ಷಕಳಾಗಿ ನಾನು ಧಾರಾವಾಹಿ, ಸಿನಿಮಾ ನೋಡುವಾಗ ತುಂಬಾ ಖುಷಿಯಾಗುತ್ತೆ. ಇಂದು ಸೋಷಿಯಲ್ ಮೀಡಿಯಾ ರೀಚ್ ಚೆನ್ನಾಗಿದೆ. ನಿಮ್ಮ ಧಾರಾವಾಹಿ ಈಗ ಪ್ರಸಾರ ಆಗಿದ್ರೆ? ಹೌದು, ಈ ತರ ತುಂಬಾ ಸಲ ಯೋಚನೆ ಮಾಡಿದ್ದೇನೆ. ಏಕೆಂದರೆ ಇದು ಸಿಕ್ಕಾಪಟ್ಟೆ ಸೌಲಭ್ಯವಿದೆ. ಪುನೀತ್ ರಾಜ್ಕುಮಾರ್ ಬ್ಯಾನರ್ನಲ್ಲಿ ಮೂಡಿ ಬಂದ ಧಾರಾವಾಹಿ ಅದು. ಹೌದು, ಆಗ ನನ್ನದು 2ನೇ ಧಾರಾವಾಹಿ. ಅವರ ಜೊತೆ ಧಾರಾವಾಹಿ ಪ್ರೋಮೋದಲ್ಲಿ ನಟಿಸಬೇಕಿತ್ತು. ಶೂಟಿಂಗ್ ನಡೆಯುವಾಗ ಭಯಕ್ಕೆ ನಾನು ಸ್ವಿಮ್ಮಿಂಗ್ ಪೂಲ್ಗೆ ಬಿದ್ದೆ. ಅವರೇ ಬಂದು ಎತ್ತಿ ಆಮೇಲೆ ನನಗೆ ಧೈರ್ಯ ಹೇಳಿ ನಟಿಸಿ ಹೋದರು. ಹೆಸರು ತಲೆಗೆ ಏರಬಾರದು ಎನ್ನುವುದಕ್ಕೆ ಅವರು ಒಳ್ಳೆಯ ಉದಾಹರಣೆ. ಪುನೀತ್ ಅವರು ಇಂದು ದೈಹಿಕವಾಗಿ ಇಲ್ಲ. ಬದುಕು ಅನಿಶ್ಚಿತ ಅಲ್ಲವಾ? ನನ್ನ ಕುಟುಂಬದಲ್ಲಿ ಕೂಡ ಸಾವು ನೋಡಿದ್ದೇನೆ. ಹೀಗಾಗಿ ಇರುವಷ್ಟು ದಿನ ಚೆನ್ನಾಗಿ ಇರಬೇಕು. ತುಂಬಾ ಪ್ರವಾಸ ಮಾಡ್ತೀರಿ. ಈಗ ಮಗಳು ಹುಟ್ಟಿದ್ದಾಳೆ. ಮೊದಲಿನಷ್ಟು ನಾವು ಟ್ರಿಪ್ ಮಾಡೋಕೆ ಆಗುವುದಿಲ್ಲ. ಆದಷ್ಟು ಬೇಗ ದೇಶ ಸುತ್ತುತ್ತೇವೆ ಅಂತ ಅಂದುಕೊಂಡಿದ್ದೇವೆ. ನಾವು ಭಾರತಕ್ಕೆ ಬಂದಿರಬಹುದು. ಆಗ ನಾನು ನಟನೆಗೆ ಬರುವ ಚಾನ್ಸ್ ಇದೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.